ಇಡೀ ಜಗತ್ತಿಗೆ ತೈಲ ಬಾಂಬ್ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧ ಅಮೆರಿಕದಿಂದ ಸಮುದ್ರ ಮಂಥನ ಶುರುವಾಗಿದೆ. ಇಡೀ ಜಗತ್ತಿಗೆ ತೈಲ ಬಾಂಬ್ ಸಿಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧ ಅಮೆರಿಕದಿಂದ ಸಮುದ್ರ ಮಂಥನ ಶುರುವಾಗಿದೆ. ಹರ್ಮುಜ್ ಜಲಮಾರ್ಗವನ್ನ ಬಂದ್ ಮಾಡಿದೆ ಅಮೆರಿಕ. ಹರ್ಮುಜ್ಗೆ ಯಾವ ಹಡಗುಗಳು ಕೂಡ ಹೋಗದಂತೆ ಅಮೆರಿಕ ತಡೆ ಹಿಡಿದಿದೆ. ಎಲ್ಲಾ ದೇಶದ ಹಡಗುಗಳನ್ನ ಅಮೆರಿಕ ತಡೀತಾ ಇದೆ. ಇರಾನ್ ಹಿಡಿತದಲ್ಲಿರುವಂತಹ ಹರ್ಮುಜ್ ಜಲಮಾರ್ಗಕ್ಕೆ ಯಾವ ಹಡಗುಗಳು ಕೂಡ ಹೋಗದಂತೆ ಅಮೆರಿಕ ನೌಕಾಪಡೆಗಳು ತಡೀತಾ ಇವೆ. ಬಾಂಬ್ ಹಾಕಲ್ಲ, ಕ್ಷಿಪಣಿ ಹಾರಿಸಲ್ಲ, ಅಪ್ಪಿ ತಪ್ಪಿ ಇರಾನ್ ಅಮೆರಿಕ ನೌಕಾಪಡೆ ಮೇಲೆ ದಾಳಿ ಮಾಡಿದ್ರೆ ಸರ್ವನಾಶ ಮಾಡದೆ ಸುಮ್ಮನಿರಲ್ಲ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಟ್ರಂಪ್ ಈಗ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಸೋಷಿಯಲ್ ಟ್ರೂತ್ ನಲ್ಲಿ ಟ್ರಂಪ್ ತನ್ನೆಲ್ಲ ಹೊಸ ಆಟಗಳ ಬಗ್ಗೆ ಪೋಸ್ಟ್ ಕೂಡ ಹಾಕಿದ್ದಾರೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಸಂಧಾನ ಸಭೆ ಸಕ್ಸಸ್ ಆಗಲಿಲ್ಲ. ಇದರ ಬೆನ್ನಲ್ಲೇ ಈಗ ಟ್ರಂಪ್ ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇಡೀ ಜಗತ್ತಿಗೆ ತೈಲ ಬಾಂಬ್ ಹಾಕಿದ್ದಾರೆ ಟ್ರಂಪ್. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಯಾವಾಗ ಒಂದು ಒಪ್ಪಂದ ಮಾತುಕತೆ ಸಕ್ಸಸ್ ಆಗ್ಲಿಲ್ಲ, ಈಗ ಟ್ರಂಪ್ ಅವರು ಹೊಸ ಹೆಜ್ಜೆ ಇಟ್ಟಿರುವಂತದ್ದು ಏನಿದು ಸಮುದ್ರ ಸಮರ? ಚೈತ್ರ, ಏನು ಇವತ್ತು ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಒಂದು ಸಂಧಾನ ಸಭೆ ಮತ್ತು ಶಾಂತಿ ಮಾತುಕತೆ ಏನಿದು, ಆ ಮಾತುಕತೆ ಸಂಪೂರ್ಣವಾಗಿ ವಿಫಲವಾಯಿತು. ವಿಫಲ ಆಗ್ತಿದ್ದಂಗೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸು ಅಲ್ಲಿಂದ ಹೊರಡಬೇಕಾದ್ರೆ, ಇಸ್ಲಾಮಾಬಾದ್ನಿಂದ ಹೊರಡಬೇಕಾದ್ರೇ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ರು. ನಮ್ಮ ಪಾಲಿಗೆ ಈ ಶಾಂತಿ ಮಾತುಕತೆ ಒಂದು ಒಳ್ಳೆ ರೀತಿಯಾಗಿ ನಡೆದಿದೆ, ಆದರೆ ಇರಾನ್ ಪಾಲಿಗೆ ಇದು ಕೆಟ್ಟ ಸುದ್ದಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟೇ ಹೋಗಿದ್ರು. ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಟ್ರಂಪ್ ಅವರು ಒಂದು ಸೋಷಿಯಲ್ ಟ್ರೂತ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಇನ್ಮೇಲೆ ಇರಾನ್ನಲ್ಲಿ ನಡೆಯುವಂತಹ, ಸಮುದ್ರದಲ್ಲಿ ನಡೆಯುವಂತಹ ಎಲ್ಲದಕ್ಕೂ ಕೂಡ ಇರಾನ್ ಅವರೇ ಹೊಣೆ ಆಗ್ತಾರೆ ಅಂತ ಅಂದ್ಬಿಟ್ಟು ಒಂದು ಪೋಸ್ಟನ್ನು ಹಾಕಿದ್ರು. ಅದಾದ ಕೆಲವೇ ನಿಮಿಷಗಳಲ್ಲಿ ಇರಾನ್ಗೆ ಬೇಕಾಗಿರುವಂತಹ ಇರಾನ್ನ ಗಡಿ ಭಾಗಗಳೇನಿದ್ದಾವೆ ಸುತ್ತ, ಅಲ್ಲೆಲ್ಲನೂ ಕೂಡ ಅಮೆರಿಕದ ಯುದ್ಧ ನೌಕೆಗಳು ಮತ್ತು ನೌಕಾಪಡೆಗಳನ್ನು ಜೊತೆಗೆ ಇಸ್ರೇಲ್ನ ವಾಯುಪಡೆಗಳನ್ನು ಕೂಡ ಸಜ್ಜಾಗಿ ನಿಲ್ಲೋದಕ್ಕೆ ಆದೇಶನೂ ಕೂಡ ಮಾಡಿದ್ರು. ಇದಾದ ಮೇಲೆ ಸಾಯಂಕಾಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಒಂದು ಪೋಸ್ಟ್ ಹಾಕಿದ್ರು. ಸಂಜೆ 6 ಗಂಟೆಗೆ, ಅಂದರೆ ಯುರೋಪಿಯನ್ ಟೈಮಿಂಗ್ಸ್ ಪ್ರಕಾರ ಸಂಜೆ 6 ಗಂಟೆಗೆ, ನಮ್ಮ ಟೈಮಿಂಗ್ಸ್ ಪ್ರಕಾರ ಬೆಳಗಿನ ಜಾವ 3:30ಕ್ಕೆ ಒಂದು ತುರ್ತು ಘೋಷಣೆಯನ್ನು ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ಆದರೆ ಈಗ ನೋಡಿದ್ರೆ ಟ್ರಂಪ್ ಅವರು ಆಲ್ರೆಡಿ ಅವರು ಹೇಳೋದಕ್ಕೂ ಮೊದಲೇ ಆ ಕಾರ್ಯವನ್ನು ಶುರು ಮಾಡಿದ್ದಾರೆ. ಏನು ಹಾರ್ಮುಜ್ ಜಲಮಾರ್ಗ ಏನಿದ್ದಾವೆ, ಇರಾನ್ ಗಡಿ ವ್ಯಾಪ್ತಿಗೆ ಬರುವಂತಹ ಹಾರ್ಮುಜ್ ಜಲಮಾರ್ಗದ ಸಮುದ್ರ ಮಾರ್ಗ ಏನಿದೆ, ಆ ಗಡಿ ಸುತ್ತಲೂ ಕೂಡ ಈಗ ಆಲ್ರೆಡಿ ಅಮೆರಿಕದ ನೌಕಾಪಡೆಗಳನ್ನು ಟ್ರಂಪ್ ಅವರು ನಿಯೋಜನೆ ಮಾಡಿದ್ದಾರೆ. ಆ ನೌಕಾಪಡೆಗಳ ಮೂಲಕ ಯಾರ್ಯಾರು ಇರಾನ್ ಒಳಗಡೆ ಬಂದು ಹಾರ್ಮುಜ್ ಜಲಮಾರ್ಗದಿಂದ ಬಂದು ತೈಲವನ್ನು ಖರೀದಿ ಮಾಡ್ಕೊಂಡು ಹೋಗ್ತಿದ್ರೋ ಆ ಎಲ್ಲ ದೇಶಗಳ ಹಡಗುಗಳನ್ನು ಕೂಡ ಸಂಪೂರ್ಣವಾಗಿ ಬ್ಲಾಕ್ ಮಾಡುವಂಥ ಕೆಲಸಗಳನ್ನು, ಅಂದರೆ ಬೇರೆ ದೇಶಗಳ ಹಡಗುಗಳನ್ನು ದಿಗ್ಬಂಧನ ಹೇರಿ ಅಲ್ಲೇ ಅರ್ಧ ದಾರಿಗೆ ಸಮುದ್ರದಿಂದ ವಾಪಸ್ ಕಳಿಸೋ ಕೆಲಸವನ್ನು ಈಗ ಆಲ್ರೆಡಿ ಅಮೆರಿಕ ಈಗಷ್ಟೇ ಶುರು ಮಾಡಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಒಂದು ಇರಾನ್ಗೆ ಬರಬೇಕಾದಂಥ ಆದಾಯಕ್ಕೆ ಹೊಡೆತ ಬೀಳುತ್ತೆ. ಇರಾನ್ ಅವರು ಈಗ ಆಗಿರುವಂತಹ ಯುದ್ಧದ ನಷ್ಟವನ್ನು ತುಂಬಿಕೊಳ್ಳೋದಕ್ಕೆ ಏನು ಟೋಲ್ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರು, ಆ ಟೋಲ್ ಸಂಗ್ರಹ ಅಂದರೆ ಒಂದು ಹಡಗಿನಿಂದ ಸರಿಸುಮಾರು 3 ರಿಂದ 5 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತಿತ್ತು ಟೋಲ್ ಮೂಲಕ. ಸೊ ಅದಕ್ಕೂ ಹೊಡೆತ ಬೀಳುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಅಮೆರಿಕವನ್ನು ಇಲ್ಲಿವರೆಗೂ ಬೆಂಬಲಿಸ್ತಿಲ್ವೋ, ಅಂದರೆ ಇರಾನ್ ಮೇಲೆ ಯುದ್ಧ ಶುರು ಮಾಡೋದ್ಮೇಲೆ ಟ್ರಂಪ್ ಅವರು ಎಲ್ಲ ದೇಶಗಳು ಅಮೆರಿಕದ ಬೆಂಬಲಕ್ಕೆ ಬರಬೇಕು ಅಂತ ಹೇಳಿದರು. ಸೊ ಯಾವ ದೇಶಗಳು ಕೂಡ ಅಮೆರಿಕಾಗೆ ಡೈರೆಕ್ಟಾಗಿ ಯುದ್ಧಕ್ಕೆ ಸಪೋರ್ಟನ್ನು ಮಾಡಲಿಲ್ಲ. ಸೊ ಅಂಥ ದೇಶಗಳಿಗೂ ಈಗ ತೈಲವನ್ನು ಖರೀದಿ ಮಾಡೋದಕ್ಕೆ, ಕಚ್ಚಾ ತೈಲಗಳನ್ನು ಖರೀದಿ ಮಾಡೋದಕ್ಕೆ ಅಮೆರಿಕ ನೇರವಾಗಿ ನಿರ್ಬಂಧವನ್ನು ಹೇರಿರುವಂಥದ್ದು. ಸೊ ಈ ನಿರ್ಬಂಧವನ್ನು ಸುಮ್ಮನೆ ಹೇರಿಲ್ಲ. ಅಮೆರಿಕದ ಎಲ್ಲ ನೌಕಾಪಡೆಗಳನ್ನು ಹಾರ್ಮುಜ್ನ ಜಲಮಾರ್ಗದ ಹೊರಗೆ ಏನು ಗಡಿಯಾಚೆ ಇದೆ, ಇರಾನ್ನ ಗಡಿಯನ್ನು ದಾಟಿ ನಿಲ್ಲಿಸಿರುವಂಥ ಸಮುದ್ರ ಮಾರ್ಗ ಏನಿದೆ, ಅಲ್ಲಿ ಬಂದ್ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಮೊದಲು ಪೂರ್ವಭಾವಿಯಾಗಿ ಇವತ್ತು ಪಾಕಿಸ್ತಾನದ ಖೈತ್ಪುರದಿಂದ 2 ಹಡಗುಗಳು ಇರಾನ್ಗೆ ಹೋಗಬೇಕಾಗಿತ್ತು. ಅದನ್ನೇ ಮೊದಲು ತಡೆದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಯಾವ ಹಡಗುಗಳಿಗೂ ಕೂಡ ಹಾರ್ಮುಜ್ ಜಲಮಾರ್ಗಕ್ಕೆ ಬರೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿರುವಂಥದ್ದು. ಚೈತ್ರ, ಇಲ್ಲಿ ಬಹುಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು, ಅಮೆರಿಕದವರು ಹೀಗೆ ಹಡಗುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಯಾವ ದೇಶದ ಹಡಗುಗಳು ಇರಾನ್ನಿಂದ ತೈಲವನ್ನು ಖರೀದಿ ಮಾಡಬಾರ್ದು ಅನ್ನೋ ಒಂದು ಈ ಆಜ್ಞೆ ಏನಿದೆ, ಈ ದಿಗ್ಬಂಧನ ಏನಿದೆ, ಇದನ್ನು ಹಿಂಗೆ ಕಂಟಿನ್ಯೂ ಮಾಡಿದ್ರೆ
ಭಾರತದಲ್ಲಿ ಈಗ ಸೃಷ್ಟಿಯಾಗಿರುವಂತಹ LPG ಅಭಾವ ಏನಿದೆ, ಆಟೋ ಗ್ಯಾಸ್ಗಳಿಗೆ ಜನ ಹೇಗೆ ಪರದಾಡ್ತಿದ್ದಾರೆ, ಅಡುಗೆ ಸಿಲಿಂಡರ್ಗಳಿಗೆ, ವಾಣಿಜ್ಯ ಸಿಲಿಂಡರ್ಗಳಿಗೆ ಹೋಟೆಲ್ನವರು ಎಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ, ಅದೆಲ್ಲನೂ ಕೂಡ ಇನ್ನು ಮುಂದೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತುಂಬಾನೇ ಇದೆ. ಯಾಕಂತಂದರೆ ಇರಾನ್ನಿಂದ ಪ್ರತಿ ವರ್ಷ ಅಂದರೆ ಒಂದು ತಿಂಗಳಿಗೆ ಇರಾನ್ನಿಂದ ಕನಿಷ್ಠ ಅಂತ ಅಂದ್ರೂ ಭಾರತ 5 ರಿಂದ 6 ಲಕ್ಷ ಬ್ಯಾರಲ್ ಅಷ್ಟು ಕಚ್ಚಾ ತೈಲಗಳನ್ನು ತರ್ತಾ ಇತ್ತು. ಸೊ ಒಂದು ಬ್ಯಾರಲ್ಗೆ 159 ಲೀಟರ್ ಇರುತ್ತೆ. ಸೊ ಅಂಥ ಬ್ಯಾರಲ್ಗಳನ್ನು ಪ್ರತಿದಿನನೂ ಕೂಡ ಇರಾನ್ನಿಂದ ಭಾರತ ಆಮದು ಮಾಡ್ಕೊಳ್ತಾ ಇತ್ತು. ಇದ್ರ ಜೊತೆಗೆ ಭಾರತಕ್ಕೆ LPG ಏನು ಪೂರೈಕೆ ಆಗ್ತಾ ಇದೆ, ಇದರಲ್ಲಿ 80 ರಿಂದ 90% ಇರಾನ್ ಅವರೇ ನಮಗೆ ಕಳಿಸ್ಕೊಡ್ತಾ ಇದ್ದಂಥದ್ದು. ಸೊ ಈಗ ಅದನ್ನು ತರೋದಕ್ಕೆ ಈಗ ಭಾರತದ ಹಡಗುಗಳು ಅಲ್ಲಿಗೆ ಹೋಗಬೇಕಾಗಿತ್ತು. ಆದರೆ ಅಮೆರಿಕ ನೌಕಾಪಡೆಗಳು ಅವಕ್ಕೂ ಕೂಡ ಕಡಿವಾಣ ಹಾಕುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರೋದ್ರಿಂದ ನಾಳೆಯಿಂದ ಏನಾದರೂ ಅಮೆರಿಕಾದವರು ಈ ಹಾರ್ಮುಜ್ ಜಲಮಾರ್ಗದಲ್ಲಿ ಮತ್ತಷ್ಟು ದಿಗ್ಬಂಧನವನ್ನು ಹೇರಿದ್ರೆ ಭಾರತದಲ್ಲೂ LPG ಕೊರತೆ ಆಗುತ್ತೆ, ಪಾಕಿಸ್ತಾನದಲ್ಲೂ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ, ಆಸ್ಟ್ರೇಲಿಯಾ ಸೇರಿದಂತೆ ಬೇರೆ ಬೇರೆ ಯುರೋಪ್ ಕಂಟ್ರೀಸ್ಗಳು ಏನಿದಾವೆ, ಪಶ್ಚಿಮ ಏಷ್ಯಾ ರಾಷ್ಟ್ರಗಳು ಏನಿದಾವೆ, ಚೀನಾ, ಜಪಾನು, ಅವ್ರಿಗೂ ಕೂಡ ಈ ಒಂದು ಸಮಸ್ಯೆ ತಟ್ಟೋದು ಗ್ಯಾರಂಟಿ. ಚೈತ್ರ, ಇನ್ನು ಮಂಜುನಾಥ್, ಸಂಧಾನದ ನಂತರ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಅನ್ನುವಂಥದ್ದೇ ಅಮೆರಿಕದ ಬೇಡಿಕೆ ಆಗಿತ್ತು. ಆದರೆ 2 ವಾರಗಳ ಗಡುವನ್ನ ಕೂಡ ನೀಡಿದ್ರು ಅಮೆರಿಕ. ಈ 2 ವಾರಗಳ ನಡುವಿನಲ್ಲಿ ಮತ್ತಷ್ಟು ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ ಇತ್ತು. ಆದರೆ ಈಗ ಮೊದಲ ಮಾತುಕತೆ ನಡೆದಂತಹ ಸಂದರ್ಭದಲ್ಲಿ ಅದು ವಿಫಲ ಆದ ಸಂದರ್ಭದಲ್ಲೇ ಅಮೆರಿಕ ಇಂತಹ ನಡೆಯನ್ನ ಇಟ್ಟಿರುವಂಥದ್ದು ಯುದ್ಧ ಮತ್ತಷ್ಟು ತೀವ್ರಗೊಳ್ಳಲಿಕ್ಕೆ ಕಾರಣ ಆಗುತ್ತಾ ಅಂತ? ಸದ್ಯಕ್ಕೆ ಈಗ ಹಾರ್ಮುಜ್ ಜಲಮಾರ್ಗವನ್ನು ಅಮೆರಿಕಾದವರು ಕಂಟಿನ್ಯೂ ಆಗಿ ತಮ್ಮ ಹತೋಟಿಗೆ ತಗೊಂಡು ಅಲ್ಲಿ ಯಾವುದೇ ದೇಶದ ಹಡಗುಗಳನ್ನು ಒಳಗಡೆ ಬಿಡದೇ ಇರೋ ಹಂಗೆ ಒಂದು ದಿಗ್ಬಂಧನವನ್ನು ಹಾಕಿರುವಂಥದ್ದು. ಒಂದು ವೇಳೆ ಅಮೆರಿಕಾದವರ ಈ ದಿಗ್ಬಂಧನವನ್ನು ಭೇದಿಸಿ ಇರಾನ್ನವರೇನಾದರೂ ಅಮೆರಿಕ ನೌಕಾಪಡೆಗಳ ಮೇಲೆ ಏನಾದರೂ ದಾಳಿ ಮಾಡೋದೇ ಆಯಿತು ಅನ್ನೋದಾದರೆ ಆಗ ಈ ಯುದ್ಧ ತೀವ್ರವಾಗ್ತಾ ಹೋಗುತ್ತೆ. ಯಾಕಂತಂದರೆ ಅಮೆರಿಕಾದವರು ಇವತ್ತು ಕೊಟ್ಟಿರುವಂಥ, ಅದು ಟ್ರಂಪ್ ಅವರ ಸೋಷಿಯಲ್ ಟ್ರೂತ್ ಪೋಸ್ಟ್ ಏನಿದೆ ಅಲ್ಲಿ ಸಾಲು ಪೋಸ್ಟ್ಗಳನ್ನು ಹಾಕಿರುವಂಥದ್ದು, ಅಮೆರಿಕಾದ ನೌಕಾಪಡೆಗಳು ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ಯಾವುದೇ ಬಾಂಬ್ಗಳನ್ನು ಹಾಕೋದಿಲ್ಲ, ಕ್ಷಿಪಣಿಗಳನ್ನು ಹಾಕೋದಿಲ್ಲ, ನಾವು ಇರಾನ್ ಮೇಲೆ ನೇರವಾಗಿ ರಕ್ತಪಾತದಂತಹ ಯುದ್ಧಗಳನ್ನು ಇಲ್ಲಿಂದ ಸಾರೋದಿಲ್ಲ. ಅಪ್ಪಿತಪ್ಪಿ ಇರಾನ್ ಅವರೇನಾದ್ರು ನಮ್ಮ ನೌಕಾಪಡೆಗಳನ್ನು ತಡೆಯುವಂಥ ಕೆಲಸಗಳನ್ನು ಮಾಡಿದ್ರೆ ನೇರವಾಗಿ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನು ಉಡಾಯಿಸ್ತೀವಿ, ಪರಮಾಣು ಘಟಕಗಳನ್ನು ನಾಶ ಮಾಡ್ತೀವಿ, ಯುರೇನಿಯಂ ಸ್ಥಾವರಗಳು ಉತ್ಪಾದನಾ ಘಟಕಗಳೇನಿದ್ದಾವೆ ಅಲ್ಲಿಗೆ ನಾವು ನೇರವಾಗಿ ಅಟ್ಯಾಕ್ ಮಾಡ್ತೀವಿ ಅಂತಲೂ ಕೂಡ ಟ್ರಂಪ್ ಅವರು ಹೇಳಿರುವಂಥದ್ದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಹಾರ್ಮುಜ್ ಜಲಮಾರ್ಗವನ್ನು ಇರಾನ್ನವರು ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಎಲ್ಲರೂ ಬಂದು ಹೋಗೋ ರೀತಿಯಲ್ಲಿ ಅಮೆರಿಕಾದ ಷರತ್ತುಗಳನ್ನು ಒಪ್ಕೊಂಡು ಓಪನ್ ಮಾಡಬೇಕು. ಇಲ್ಲ ಅನ್ನೋದಾದರೆ ಈಗ ಅಮೆರಿಕಾದವರು ಹಾಕಿರೋ ದಿಗ್ಬಂಧನದ ವಿರುದ್ಧ ಇರಾನ್ ಅವರು ಯುದ್ಧ ಸಾರಬೇಕು. ಈ ಯುದ್ಧ ನಿಜವಾಗ್ಲೂ ನಡೆಯುತ್ತಾ ಅಥವಾ ಇದನ್ನೇನಾದ್ರು ಮತ್ತೆ ಇನ್ನೊಂದು ರೌಂಡ್ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳುವಂಥ ಕೆಲಸಗಳಾಗುತ್ತಾ? ವಿಶ್ವಸಂಸ್ಥೆ ಆಗಲಿ, ಭಾರತ ಆಗಲಿ, ಚೀನಾ ಆಗಲಿ ಅಥವಾ ಬೇರೆ ಯಾವುದೇ ದೇಶಗಳಾಗಲಿ ಮತ್ತೊಮ್ಮೆ ಏನಾದರೂ ಶಾಂತಿ ಮಾತುಕತೆಗೆ ಏನಾದರೂ ಮುಂದಾಗ್ತಾವ ಅನ್ನೋಂಥದ್ದು ಈಗಿರುವಂತಹ ಒಂದು ಕುತೂಹಲ. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಶಾಂತಿ ಸಂಧಾನ ಸಭೆ ಆಯೋಜಿಸಿದ ಪಾಕಿಸ್ತಾನಕ್ಕೂ ಕೂಡ ಟ್ರಂಪ್ ಶಭಾಷ್ಗಿರಿ ಬೇರೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ಗೆ ನಾನು ಧನ್ಯವಾದ ಹೇಳ್ತೀನಿ. ಇರಾನ್ ಮೇಲೆ ಅವರು ದಯೆ ತೋರಿಸಿ ಅಂತ ಹೇಳಿ ಸಂಧಾನಕ್ಕೆ ಕರೆದಿದ್ರು. ಆದ್ರೆ ಇರಾನ್ ಮೊಂಡಾಟ ಮಾಡಿದೆ. ಪಾಕಿಸ್ತಾನದ ಸಮರ್ಥ ನಾಯಕತ್ವದಿಂದ ಇಸ್ಲಾಮಾಬಾದ್ನಲ್ಲಿ ಸಭೆನೂ ಸುಸೂತ್ರವಾಗಿ ಆಯಿತು. ಆದ್ರೆ ಇರಾನ್ ನಮ್ಮ ಷರತ್ತುಗಳನ್ನ ಒಪ್ಪದೆ ತಪ್ಪು ಮಾಡಿದೆ. ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಭಯಾನಕ ಯುದ್ಧವೇ ಆಗ್ತಾ ಇತ್ತು. ಭಾರತ ಪಾಕಿಸ್ತಾನದ ಮಧ್ಯೆ ನ್ಯೂಕ್ಲಿಯರ್ ದಾಳಿನೇ ಆಗ್ಬಿಡ್ತಾ ಇತ್ತು. ಆದ್ರೆ ನಾನು ಇಬ್ಬರನ್ನು ತಡೆದು ನಿಲ್ಲಿಸಿ 3 ರಿಂದ 5 ಕೋಟಿ ಜನರ ಜೀವವನ್ನು ಉಳಿಸಿದೆ. ಅದಕ್ಕೆ ನನಗೆ ಪಾಕಿಸ್ತಾನದವರು ನಿರಂತರವಾಗಿ ಧನ್ಯವಾದ ಹೇಳ್ತಿದ್ದಾರೆ. ಪಾಕಿಸ್ತಾನದವರು ನಾನು ಯುದ್ಧ ನಿಲ್ಲಿಸ್ತೆ ಅಂತ ಕೃತಜ್ಞತೆಯನ್ನ ಸಲ್ಲಿಸ್ತಿರೋದನ್ನ ಕೇಳೋಕೆ ನನಗೆ ಖುಷಿ ಆಗುತ್ತೆ. ನಾನು ಯಾವಾಗ್ಲೂ ಹೊಗಳಿಕೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ.